ಯವ್ವ ಬೇಯವ್ವ ಲಗುನ ಬಾಬಿ ಇಲ್ಲಿ. ಅಯ್ಯ ಅಡಿಗೆ ಮಾಡಕುಂತೀನಿ ತಡಿಯವ್ವ ಬಂದೆ. ಏನದು ಯವ್ವ ನೀ ಆಮೇಲೆ ಅಡಿಗೆ ಮಾಡಂತೆ ಅಂತ ಮೊದ್ಲು ಬಾ ಇಲ್ಲಿ. ಅಯ್ಯಯ್ಯಯ್ಯ ಯವ್ವ ಏನ ಗೌರಿ ನಿಂದ ಅಡಿಗೆ ಮಾಡಿಲ್ಲ ಅಂದ್ರೆ ಈಗ ನಿಮ್ಮಪ್ಪ ಬಂದ್ರೆ ಒದರಾಡ್ತಾನೆ ಒಂದ ಸುಮ್ಮನೆ. ಇನ್ನ ಅಡಿಗೆ ಮಾಡಿಲ್ಲನ ಆಕಿದ್ರೆ ಹಂಗೆ ಅಡಿಗೆ ಮಾಡ್ತಿಲ್ಲ ಇಷ್ಟು ಲಗುನ ಮಾಡ್ತಿಲ್ಲ ಅಂತಂದು ಸೊಸಿನ ಎತ್ತಿ ಹೊಗಳಾಕ ಚಾಲು ಮಾಡಿಬಿಡ್ತಾರೆ. ಅದನ್ನ ನನ್ನ ಕೈಯಾಗ ಕೇಳಕ್ಕಾಗಲ್ಲವ. ಅದಕ್ಕೆ ಇದು ಒಂದು ಸ್ವಲ್ಪ ಸಾರಿ ಒಗ್ಗರಣೆ ಹಾಕುಂತೀನಿ ಆಮೇಲೆ ಬರ್ತಿಂತೇಳಿ. ಇಲ್ಲಿ ನನ್ನ ಹೊಟ್ಟಿನ ಉರಿದು ಹೊಂಟೈತಿ ಈಕಿದ ಅಡಿಗೆ ಅಂತ. ಅಡಿಗೆ ಬಾಬೆ ಇಲ್ಲಿ ಮೊದ್ಲು. ಯಾಕೆ ಗೌರಿ ಏನಾತು ನಿನಗೇನಾತು ಈಗ? ಏನು ಹೊಟ್ಟೆ ಉರಿದೈತಿ ಅಂತದ್ದು ಏನಾತು ಈಗ? ಏನಾರ ಜ್ಯೂಸ್ ಏನಾರ ಮಾಡ್ಕೊಡ್ಲೇನ? ಸರ್ಬತ್ ಏನಾರ ಲಿಂಬೆಣ್ಣದವು? ಅವ್ವ ಸರ್ಬತ್ ಬೇಡ ಏನು ಬೇಡ. ಮೊದ್ಲು ಈ ಫೋನ್ ನೋಡಿಲಿ. ನಿನ್ನ ಸೊಸೆಯರು ಸ್ಟೇಟಸ್ ಇಟ್ಟಾರ. ಸ್ಟೇಟಸ್ ಫೋನಾಗ ನೋಡಲಿ ಯಾವ ಥರ ಡ್ರೆಸ್ ಹಾಕೊಂಡಾರ ನೋಡಿಲಿ. ಏನ್ಲಿ ಇದು ಇವತ್ತಿಗೆ ಏನಕ್ಕೆ ಲಲಿತವ ಮಿಡಿನ ಹಾಕೊಂಡ್ಬಿಟ್ಟಾಳಲ್ಲ. ಯಪ್ಪ ಯಪ್ಪ ಮಿಡಿ ಟೀ ಶರ್ಟು ಹಾಕಿ ನೋಡಾಕಿ ಇನ್ನ ಬೇಕೆ ಸಾವಿ. ಯಪ್ಪ ಯಪ್ಪ ವೀಲ ಹಾಕೊಂಡಿಲ್ಲಲ್ಲ ಕೊಳ್ಳಿಗೆ. ಬ್ಲೌಸ್ ಹಾಕೊಂಡದ ಲಂಗ ಹಾಕೊಂಡಾಳಲ್ಲ. ಯವ್ವ ನೋಡ ಇಲ್ಲಿ ಯಾವ ಥರ ಬಟ್ಟೆ ಹಾಕೊಂಡಲ್ಲ. ಇವಕ್ಕೇನು ಮಾನ ಮರ್ಯಾದೆ ಏನೂ ಇಲ್ಲ. ನೀವು ಎಲ್ಲ ಮೂರು ಬಿಟ್ಟು ನಿಂತು ಬಿಟ್ಟಾವ ಏನು? ನೋಡ್ಬೇ ಊರಿಗೆ ಹೋಗ್ಕಾರಂತಂದು ಬಟ್ಟೆ ಎಷ್ಟು ತಗೊಂತಾರ ಸಿಟ್ಕೊಂಡಾರ ಗೊತ್ತೇನ? ನಿನ್ನೆನ ಒಂಥರ ಜೀನ್ಸ್ ಪ್ಯಾಂಟು ಶರ್ಟು ಮತ್ತು ಅದ್ರ ಮೇಲೆ ಬ್ಲೇಸರ್ ಅಂತಂದು ಕೋಟ್ ಟೈಪ್ ಅದನ್ನು ಹಾಕ್ಕೊಂಡು ಹೋಗಿದ್ರು. ಇವತ್ತು ನೋಡ್ಬೇ ಇಲ್ಲಿ ಮಿಡಿ ಆಕಿ ನಿನ್ನ ಹಿರೇ ಸೊಸಿ ಅದಾಳಲ್ಲ, ಯಾರಕಿ ಲಲಿತವ್ವ, ಆಕಿ ಮಿಡಿ ಹಾಕ್ಕೊಂಡು ಅದ್ರ ಮೇಲೆ ಟೀ ಶರ್ಟ್ ಹಾಕ್ಕೊಂಡು ಮತ್ತು ಅದ್ರ ಮ್ಯಾಚಿಂಗ್ ಕಿವೇನು ಇಟ್ಕೊಂಡು ಅದ್ರ ಮ್ಯಾಚಿಂಗ್ ಚಪ್ಪಲೆಲ್ಲ ಹಾಕೊಂಡಾಳ. ಈಕಿ ಇನ್ನೊಬ್ಬಕಿ ಸಣ್ಣ ಸೊಸಿ ಅದು ಬ್ಲೌಸ್ ಹಾಕ್ಕೊಂಡು ಅದರ ಕೆಳಗಡೆ ಲಂಗ ಟೈಪ್ ಹಾಕ್ಕೊಂಡು ವೇಲು ಹಾಕೊಂಡಿಲ್ಲ ಏನೂ ಇಲ್ಲ ಗೊತ್ತನ್ಬೇ. ಮತ್ತು ಅದ್ರ ಮ್ಯಾಚಿಂಗ ಚಪ್ಪಲು ಅದ್ರ ಮ್ಯಾಚಿಂಗ ಬಳಿ ಕಿವೇನು ಎಲ್ಲ ತೊಗೊಂಡು ಹಾಕೊಂಡಾರ. ನೋಡ್ಬೇ ಅಲ್ಲಿ ನನಗೇನಾರು ಕೊಡ್ಸಂದ್ರೆ ನೀ ಹೆಂಗೆ ಮಾಡ್ತಿರ್ತಿದ್ದಿ ನೋಡಲ್ಲಿ ಹೆಂಗೆ ಚೈನಿ ಮಾಡ್ಕೊಂತಾರೆ ನೋಡಿ ನಿನ್ನಿಬ್ಬರು ಸೊಸಿಯಾರು. ನಾವು ಎಲ್ಲರೂ ಹೋಗೋಣಂದ್ರೆ ಎಲ್ಲಿ ಬೇಡ ಇಲ್ಲಿ ಬೇಡ ಅಂತ ಮನೆಯಾಗ ಕುದಿಸ್ತಿರ್ತಿದ್ದಿ. ನೋಡ್ಬೆಲ್ಲಿ ನಿನ್ನ ಸೊಸೆಯರು. ಆಮೇಲೆ ಊರನ್ ಮಂದಿ ಎಲ್ಲ ನೋಡ್ಬೆಲ್ಲಿ ಎಷ್ಟು ಚೈನಿ ಮಾಡಕೊಂತಾರ. ನಿನ್ನೆ ಎಲ್ಲೋ ಸಂಜೆ ಮುಂದೆ ಎಲ್ಲರೂ ಐಸ್ ಕ್ರೀಮಿಂದ ಹಿಂಗೆ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಾರ. ಅದು ಇವರು ಕುವೆಂಪು ಅವ್ರ ಮನೆ ಅಂತ ಬರ್ತೈತಿ ಕುಪ್ಪಳ್ಳಿಯಲ್ಲಿ. ಅಲ್ಲಿ ಮನೆ ತಲೆ ಹೋಗಿ ಹೆಂಗೆ ಫೋಟೋ ತೆಗೆಸ್ಕೊಂಡಾರ ಗೊತ್ತನ್ಬೇ. ಗಾರ್ಡನಾಗೆಲ್ಲ ಕುತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಮತ್ತು ಸಂಜೆ ಮುಂದೆ ಯಾವುದೋ ಹೋಟೆಲ್ಗಾನಿ ಎಲ್ಲ ಹೋದಂಗಾಗಿದ್ರು. ಅಲ್ಲಿದು ಎಲ್ಲ ಫೋಟೋ ಸ್ಟೇಟಸ್ ಇಟ್ಟಾರ ಗೊತ್ತಾನಿ ಅವರು. ನೋಡಲಿ ಹೆಂಗೆ ತೆಗೆಸ್ಕೊಂಡಾರ ನೋಡಲ್ಲಿ. ಅವ್ರಾದ್ರಲ್ಲಿ ಆರಾಮ್ ಊರೆಲ್ಲ ಸುತ್ತಾಡ್ಕೊಂಡು ಹೊರಗಿಂದದು ಇದು ಎಲ್ಲ ತಿನ್ಕೊಂಡು ಮಸ್ತ್ ಮಜಾ ಮಾಡಕೊಂತಾರ. ಇಲ್ಲಿ ನಾನು ನೀನು ಮನ್ಯಾಗ ಬರೀ ಅಡಿಗೆ ಮಾಡೋದು ಕೆಲಸ ಮಾಡೋದು ಮಾಡಕೊಂತೀವಿ. ನೋಡಿಲ್ಲಿ ನಾನು ನೋಡಾಕುಂತೀನಿ. ನೋಡಿಲಿ ಯಾ ನಮ್ನಿ ಬಟ್ಟೆ ಹಾಕೊಂಡಾರ. ಮತ್ತು ಯವ್ವ ಅವ್ರು ನೋಡಲ್ಲಿ ಯಪ್ಪ ಏನೇನ ತಿನ್ನಾಕುಂತಾರಲ್ಲ. ಇವು ಹೊಟ್ಟಿ ಸೇದೋಗ ಇವಕ್ಕೆ ಹೊಟ್ಟಿ ನೋವರ ಬಂದು ಹೋಗ ಅಲ್ಲೇ ಪ್ಯಾಕೇನೆ ಹತ್ತಬೇಕು ನೋಡ. ಇವಕ್ಕೆ ಒಂದ ಸುಮ್ಮನೆ ನನ್ನ ಹೊಟ್ಟಿ ಎಷ್ಟು ಉರಿಯಾಕುಂತೈತಂದ್ರೆ ಯಪ್ಪ ಹೆಂಗೆ ಚೈನಿ ಹೊಡಿಯಾಕುಂತಾರ ನೋಡಿ ಇಬ್ರು. ಅದು ಅಲ್ಲಕ್ಕೆ ಮಾಳವ ನೋಡಲಿ ಯಪ್ಪ ಎಲ್ಲ ಹೆಂಗೆ ಹೋಗಾವ ನೋಡ ಟ್ರಿಪ್ಪಿಗೆ ಹೆಂಗಸ್ರ ಹೋಗಾರ ನೋಡಲಿ ಹೆಂಗೆ ತಿರ್ಗಾಕ. ನಾನು ಚಾಲೆಂಜ್ ಹಾಕಿದ್ದೆ ಇವಳು ಸವಿಗೆ. ಇವರಿಬ್ರು ನನ್ನ ಮಕ್ಕಳು ಗಂಡ ಮಕ್ಕಳು ಬಿಟ್ರೆ ಇನ್ನು ಇವ್ರೇನು ಹೋಗಾರ ಟ್ರಿಪ್ಪಿಗೆ ಎಲ್ಲ ಇಲ್ಲೇ ಮನ್ಯಾಗ ಬಿದ್ದಿರ್ತಾವಂತ ನಾನು ಅನ್ಕೊಂಡ್ರೆ ಈಕಿ ಹೇಳೋದಂಗೆ 10 ಜನ ಹೆಣ್ಮಕ್ಳ ಜೊತೆ ಹೋಗಬಿಟ್ಟಾಳ ನೋಡ ಟ್ರಿಪ್ಪಿಗೆ. ಒಂದು ಮಾತು ನನಗೆ ಹೇಳಿಲ್ಲ ಕೇಳಿಲ್ಲ. ಅದು ಎತ್ತಾಗರ ಜೋಡಿಸಿದ್ದಾರ ಅಷ್ಟು ಮಂದಿನ. ಅದು ಎಷ್ಟು ಲಗುನ ಪ್ಲ್ಯಾನ್ ಮಾಡಿ ಹೋಗಿದ್ದಾರೆ ಇವರೆಲ್ಲ. ನೋಡಲ್ಲಿ ಎಷ್ಟು ಚೈನಿ ಮಾಡಾಕುಂತಾರೆ. ನನಗಂತೂ ಹೊಟ್ಟಿ ಅನ್ನೋದು ಬಗ ಅಂತ ಉರಿಯಾಕುಂತೈತಿ ನೋಡು. ಯವ್ವ ಒಂದೊಂದು ಕಡೆ ಹೋದ್ರೆ ಒಂದೊಂದು ಥರ ಡ್ರೆಸ್ ಹಾಕೊಂಡಾಕುಂತಾರೆ ಬೇ ಗೊತ್ತನ ಅವ್ರು. ಅಷ್ಟು ಮತ್ತು ಡ್ರೆಸ್ಸಿಗೆ ತಕ್ಕಂಗೆ ಚಪ್ಪಲು ಕಿವೇನು ಬಳಿ ಎಲ್ಲ ಹಾಕೊಂಡಾಕುಂತಾರೆ ಗೊತ್ತನ ಬೇ. ನನಗೇನಾರು ಕೊಡ್ಸಂದ್ರೆ ನೀನು ಹೆಂಗೆ ಮಾಡ್ತಿದ್ದಿ ಹಂಗೆ. ಈಗ ನೋಡಲಿ ಅವರು ನಿನ್ನ ಸೊಸೆಯರು ನೋಡಲಿ ಹೆಂಗೆ ಚೈನಿ ಹೊಡ್ಯಾಕೊಂತಾರೆ ನೋಡ್ಬೇ ಚೈನಿನ. ಯವ್ವ ಸುಮ್ಮನೆ ಇವ್ರ ಜೊತೆ ನಾವು ಹೋಗ್ಬೇಕಾಗಿತ್ತು ಬೇ. ನಾವು ಆರಾಮಾಗಿ ಒಂದು ವಾರ ಮಸ್ತ್ ಮಜಾ ಮಾಡ್ಕೊಂಡು ಬರ್ಬೋದಿತ್ತು. ನೋಡಲಿ ಅವರಷ್ಟು ಎಂತೆಂಥ ಊರೆಲ್ಲ ನೋಡಾಕುಂತಾರೆ ಗೊತ್ತನ ಬೇ. ಹಾಳಾಗೋಗ್ಲಿ ಒಂದು ಮಾತಾರ ಕರೆದಿಲ್ಲ. ಇಬ್ರು ಸೊಸೆಯರದ್ರಲ್ಲ ಮನ್ಯಾಗ ಒಂದು ಮಾತು ಕರೆದಿದ್ರೆ ನಾವು ಹೋಗ್ಬಿಡ್ತಿದ್ವಿ. ಕರೀಲಾರ್ದ ಹೆಂಗೆ ಹೋಗ್ಬೇಕು ನಾಯಿ ಹೆಂಗೆ? ಒಂದು ಮಾತು ಕರೆದಿಲ್ಲ. ತಾವ ಎಲ್ಲ ಜೋಡಿಸ್ಕೊಂಡು ತಮಗೆ ಬೇಕಾದವ್ರನ್ನ ಕರ್ಕೊಂಡು ಹೆಂಗೆ ಹೋಗಾರ ನೋಡೋರು. ಹೆಂಗೆ ಮಜಾ ಮಾಡಕುಂತಾರೆ ನೋಡೋರು. ಯವ್ವ ನಂಗಂತೂ ಭಾಳ ಸಿಟ್ಟು ಬಂದೈತೆ ನೋಡ್ಬೇ. ಈ ಸಲ ಅವ್ರು ಬಂದು ಇಲ್ಲಿ ಮನ್ಯಾಗ ಬಿದ್ದಿರಲಿ ನಾನು ನೀನು ಹೋಗನ್ಬೇ. ನಾವು ಹೋಗಂತೀವಿ. ನಾವಿಬ್ಬರೇ ಎಲ್ಲಿ ಹೋಗೋದು? ನಾನು ಒಂದು 10 ಜನ ಕರ್ಕೊಂಡ ಹೋಗೋಣಂತ. ಅವ್ರು 10 ಜನ ಹೋಗೋಣ, ನಾವು 15 ಜನ ಹೋಗೋಣಂತ ಟ್ರಿಪ್ಪಿಗೆ. ಏನ್ಲೇ ತಾಯಿ ಮಗಳು ಇಬ್ರು ಏನೇನೋ ಜೋರಾಗಿ ಮಾತಾಡಕುಂತೀರಿ. ಏನು ಸಮಾಚಾರ? ನೋಡಿಲಿ ಈ ಮನಿ ಸೊಸೆಯರು ಹೆಂಗೆ ತಯಾರಾಗಿ ನಿಂತ್ಕೊಂಡು ಹೆಂಗೆ ಬಟ್ಟೆ ಎಲ್ಲ ಅರ್ಧಂಬರ್ಧ ಬಟ್ಟೆ ಉಟ್ಕೊಂಡು ಹೆಂಗೆ ಚೈನಿ ಹೊಡೆಯಾಕುಂತಾರೆ ನೋಡಿದೆ ಅಲ್ಲಿ. ನನ್ನ ಸೊಸೆಯರು ನನ್ನ ಸೊಸೆಯರು ಹಿಂಗೆ ಅಂತ ಹೇಳ್ತಿರ್ತಿದ್ದೆಲ್ಲ ನೋಡಲಿ ಹೆಂಗೆ ಚೈನಿ ಹೊಡೆಯಾಕುಂತಾರೆ ನೋಡಲಿ. ಮನೆಯದು ಜವಾಬ್ದಾರಿ ಇಲ್ಲ, ಅತ್ತಿ ಮಾವಂದು ಜವಾಬ್ದಾರಿ ಇಲ್ಲ, ಗಂಡನ ಬಗ್ಗೆ ಜವಾಬ್ದಾರಿ ಇಲ್ಲ. ಮನ್ಯಾಗ ಅದಾರ ಹೆಂಗೆ ಏನನ್ನೋದು ಚಿಂತೆನೇ ಇಲ್ಲ. ನೋಡಲಿ ಹೆಂಗೆ ಮಜಾ ಮಾಡಕುಂತಾರೆ ನೋಡ್ಬೇ.
ಅಯ್ಯೋ, ಅದಕ್ಕೆ ಇಬ್ರು ತಾಯಿ ಮಗಳು ಹೊಟ್ಟೆ ಉರ್ಕೊನ ಕುಂತೀರನ? ಅಯ್ಯ, ಇನ್ನು ಹರಿಯದ ವಯಸ್ಸು, ಹಾಕೊಳ್ಳೋ ಅಂತ ವಯಸ್ಸು ಬಟ್ಟಿ ಹಾಕೋತಾರ ಬಿಡು. ಯಾಕ ನಿನ್ನ ಮಗಳು ಏನು ಹಾಕೋಣಂಗಿಲ್ಲನ? ಹಾಕೋತಾಳಿಲ್ಲ, ಅವಾಗ ನಿನಗೇನು ಅನ್ಸಂಗಿಲ್ಲ. ಈಗ ಸೊಸೆಯರ್ ಹಾಕೊಂಡ ತಕ್ಷಣನ ಅವರೆಲ್ಲ ಬಿಟ್ಟು ನಿಂತು ಬಿಟ್ಟಾರ, ಹಂಗ ಹಿಂಗ ಅಂತ ಅಂತಿದ್ದೇನ? ಮಜಾ ಮಾಡೋ ವಯಸ್ಸು, ಮಜಾ ಮಾಡಲಿ. ಈಗ ನೋಡು, ನನಗೆ ಕರೆದ್ರು, ನನಗೆ ಹೋಗಕ್ಕಾಕೈತಾ, ಅಲ್ಲೆಲ್ಲ ಅಡ್ಡಾಡಕ್ಕಾಕೈತಾ? ಆಗಂಗಿಲ್ಲ. ಅದಕ್ಕೆ ಈಗ ಅವ್ರದ್ದು ವಯಸ್ಸು ಐತಿ, ಆಟ ಆಡಲಿ. ನಾಳೆ ನನ್ನಷ್ಟು ವಯಸ್ಸಾದ ಕಾಲಕ್ಕೆ ಮನೆಯಾಗಿರ್ತಾರೆ, ಅಷ್ಟೇ ಅಲ್ಲ. ಅದಕ್ಕೆ ಯಾಕಿಬ್ರು ನಿಮಗೆ ಹೊಟ್ಟೆ ಉರ್ಕೊಳಕ್ ಕುಂತೀರಿ? ಬೇಕಾದ್ರೆ ನೀವು ಹೋಗ್ಬರಂತ್ರಿ ಅಂತ ತಗೋರಿ ಯಾವಾಗಾರ. ಅದನ್ನ ಬಿಟ್ಟು ಹೊಟ್ಟೆ ಉರ್ಕೊಳ್ಳೋದು ಬಿಡ್ರಿ, ಅದನ್ನೆಲ್ಲ ಚಲೋ ಅಲ್ಲದು. ಯವ್ವೋ, ನನಗಂತೂ ಒಂದೊಂದ್ಸಲ ಏನು ಅನುಮಾನ ಅಂದ್ರೆ, ನಾನು ನಿನ್ನ ಮಗಳ ಹೌದಾ ಏನಲ್ಲ ಅಂತಂದ ಅನುಮಾನ. ನನಗೂ ಒಂದೊಂದ್ಸಲ ಹಂಗೆ ಅನಿಸ್ತೈತ್ಲಿ, ನೀನು ಇರೋದಕ್ಕೂ, ನೀ ವಿಚಾರ ಮಾಡೋದಕ್ಕೂ, ನಾನು ಇರೋದಕ್ಕೂ, ನಾನು ವಿಚಾರ ಮಾಡೋದಕ್ಕೂ. ನನಗೂ ಒಂದೊಂದ್ಸಲ ಹಂಗೆ ಅನುಮಾನ ಅನ್ನಿಸ್ತೈತಿ, ನಾನು ಹೆತ್ತ ಮಗಳಾಯ್ಕಿ ಅಂತಂದು. ಏನು ಮಾಡೋದು? ಈಕೆ ಒಬ್ಬಕ್ಕೆ ಸಾಕಾಗಿದ್ಲ ನನ್ನ ಹೊಟ್ಟೆ ಉರ್ಸಾಕ. ಎಲ್ಲ ನನ್ನ ಕರ್ಮ. ನಮ್ಮವ್ವಾಗಿ ನನಗ ಸಪೋರ್ಟ್ ಮಾಡಂಗಿಲ್ಲ, ಅವ್ರು ನಿನ್ನೆ ಮೊನ್ನೆ ಬಂದಿರೋ ಈ ಮನೆ ಸೊಸೆಯರಿಗೆ ಸಪೋರ್ಟ್ ಮಾಡ್ತಾರೆ. ಗೌರಿ, ನೀನೇನು ಚಿಂತೆ ಮಾಡಾಕೋಬೇಡ, ಬೇಜಾರು ಹಾಕೋಬೇಡ. ಅವ್ರಿಗಿಂತ ಅಪ್ಪನ ತಂದ ಬಟ್ಟಿ ನಿನಗೆ ನಾ ತೊಗೊಂಬರ್ತೀನಿ ಅಂತ ನೀನು ಚಿಂತೆ ಮಾಡಾಕೋಬೇಡ. ರೊಕ್ಕ ಹೋದ್ರೂ ಪರವಾಗಿಲ್ಲ, ನಿನಗೆ ತಂದು ಕೊಡ್ತೈತಿ, ಉಟ್ಕೋನಂತೆ ಅಂತ. ಹ್ಞೂ ಬೇ ಯವ್ವ, ಈ ಸಲ ಹೊಟ್ಟೆ ಉರ್ಕೋಬೇಕು ನೋಡ್ಬೇ ಅವ್ರು ನನ್ನ ನೋಡಿ. ಹಂಗೆ ಬಟ್ಟೆ ತೊಗೋತೀನಿ ಬೇ ನಾನು. ಯವ್ವ, ನಾನು ಈಗಲೇ ಹೋಗಿ ಫೋನ್ನಾಗ ಚಲೋ ಚಲೋ ಬಟ್ಟೆನ ಆರ್ಡ್ರ್ ಮಾಡ್ತೀನಿ, ನಂಗೆ ರೊಕ್ಕ ಕೊಡ್ಬೇ ನೀನು. ಆಯ್ತು ತಗೋ, ಈಗ ನಿನ್ನ ತಲೆ ಎಷ್ಟದ ಅಷ್ಟು ಆರ್ಡ್ರ್ ಮಾಡ್ಕೋ, ನಾ ಮತ್ತೆ ರೊಕ್ಕ ಇಸ್ಕೊಂಡು ಹಾಕ್ತೀನಂತ. ಸರಿ ಬೇ. ಇವರಿಬ್ರು ಎಷ್ಟು ಚೈನಿ ಹೊಡ್ಯಾಕೊಂತಾರಲ್ಲ, ಹೊಡಿಲಿ. ಇಲ್ಲ ಮನೆಗೆ ಬಂದಮೇಲೆ ನಾನು ವಾಪಸ್ ಇನ್ನೊಂದ್ಸಲ ಚೈನಿ ಓಡಿಸ್ತೀನಿ ಇವ್ರಿಗೆ, ಅವಾಗ ಗೊತ್ತಾಕೈತಿ. ಹಾಳಾದ ಮುಂಜಾನಿಂದ ಕೆಲಸ ಮಾಡಾಕುಂತ್ರು ಈ ಮನೆ ಕೆಲಸನ ಮುಗಿಯವಲ್ದು. ನನಗಂತೂ ತಲೆ ಕೆಟ್ಟೋತು. ಅಡುಗೆ ಮನೆ ಆಗಿದ್ದು ಅಡುಗೆ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತತ್ತ. ಮುಂಜಾನೆ ಮಧ್ಯಾಹ್ನ ರಾತ್ರಿಗೆ ಇವಳಲ್ಲಿ ಬಂದಾಗಿಂದ ಅಡುಗೆ ಮನೆಗೆ ಹೋಗೋದೇ ಬಿಟ್ಟುಬಿಟ್ಟೀನಿ. ಈಗ ಅದು ಅಲ್ಲದೆ ಬಂದು ರುಚಿ ಅದು ಇದು ಅಂತಂದು ಮಾಡಿ ಬೀಸಿ ಇವರಿಗೆ ನನಗೆ ರುಚಿ ಹಚ್ಚಿಸ್ಬಿಟ್ಟಾರ. ಇವ್ರು ನೋಡಿದ್ರೆ ನಂಗೆ ಅದ ಬೇಕು, ನಂಗೆ ಇದ ಬೇಕು ಅಂತ ಅಂತಾರೆ. ಎಲ್ಲ ನನ್ನ ಕರ್ಮ. ಸವಿ, ಎಲ್ಲರೂ ಹೋಟೆಲಿಗೆ ಕರ್ಕೊಂಡು ಬಾ ಅಂದ್ರೆ ಇದು ಎಲ್ಲಿಗೆ ಕರ್ಕೊಂಡು ಬಂದಿಯಲ್ಲ ನೀನು? ಯಮ್ಮ, ಈಗ ಸಂಜೆ ಆಗೈತಲ್ಲ, ಸಂಜೆಗೆ ಸ್ನ್ಯಾಕ್ಸ್ ಏನಾದರೂ ಒಂದು ಸ್ವಲ್ಪ ತಿನ್ನೋಣ. ರಾತ್ರಿಗೆ ಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡಿದಾಯ್ತು. ಇಲ್ಲಿ ಪಿಜ್ಜಾ, ಬರ್ಗರ್, ಆಮೇಲೆ ಫ್ರೆಂಚ್ ಫ್ರೈಸ್, ಆಮೇಲೆ ಗೋಬಿ ಮಂಚೂರಿ, ನೂಡಲ್ಸ್, ಆ ಥರ ಎಲ್ಲ ಥರ ಡಿಶಸ್ ಸಿಗ್ತಾವೆ ಬೇ. ಇಲ್ಲಿ ನಮ್ಮೂರಾಗ ಅದೆಲ್ಲ ಸಿಗಂಗಿಲ್ಲ. ಅದಕ್ಕೆ ಇಲ್ಲಿ ಎಲ್ಲರೂ ಈ ಥರ ವೆರೈಟಿದು ತಿನ್ನನ್ರಂತ. ಏನಂತೀರಿ? ಯವ್ವ, ನಮಗಂಥದ್ದೆಲ್ಲ ಬಗೆಹರಿಯಂಗಿಲ್ಲವ. ನಮಗೆ ಸಂಜೆ ಮುಂದೆ ಬೇಕಾರೆ ಏನಾರು ಇಡ್ಲಾರ ಇಲ್ಲ ಯಾವ್ದಾರ ಬಜ್ಜಿನಾರ ಆದ್ರೆ ಸರಿನವ. ಇದೆಲ್ಲ ನನಗೆ ಸೇರಂಗಿಲ್ಲವ, ಪಿಜ್ಜಾ ಅಂತದೆಲ್ಲ. ಯಮ್ಮ, ನಾನು ಒಂದ್ಸಲನೂ ತಿಂದೇ ಇಲ್ಲ ಬೇ, ತಿನ್ನನು ಬೇ. ನಮ್ಮೂರಾಗಂತೂ ಇದನ್ನೆಲ್ಲ ತಿನ್ನಾಕ ಆಗಿಲ್ಲ. ಕೊನೆ ಪಕ್ಷ ಇಲ್ಲಿ ಬಂದಾಗರ ತಿನ್ನನು ಬೇ, ಪ್ಲೀಸ್ ಬೇ ಅಮ್ಮ. ಹ್ಞೂ ಬೇಯವ್ವ, ನಾನು ಇವನ್ನೆಲ್ಲ ಟಿವಿಯಾಗಲ್ಲೆಲ್ಲ ನೋಡಿದ್ದೆ. ನನ್ನ ಗಂಡನೂ ಒಂದ್ಸಲ ಪಿಜ್ಜಾ ತಂದು ಕೊಟ್ಟಿದ್ದ, ತಿಂದಿದ್ದೆ, ಭಾರಿ ರುಚಿ ಇತ್ತು ಬೇ. ಪ್ಲೀಸ್ ಬೇಯವ್ವ, ಇಲ್ಲೇ ತಿನ್ನನು ಬೇ. ಬೇಕಾರೆ ನಾಳೆಗೆ ಬೇಕಾರೆ ನೀವು ಹೇಳ್ದಂಗೆ ಬಜ್ಜಿ ಇಡ್ಲಿ ಅದನ್ನೆಲ್ಲ ತಿಂದ್ರಾತು. ಇದೊಂದ್ಸಲ ತಿನ್ನನು ಬೇ. ಸವಿತಾ ಇಲ್ಲಿ ಚಲೋ ಕಡೆನ ಕರ್ಕೊಂಬಂದಾಳ. ತಗೋರವ, ನಿನಗೆ ಇಷ್ಟ ಅಲ್ಲ? ಸರಿ ತಗೋವ, ನಿನಗಿಷ್ಟ ಅಲ್ಲ, ನೀ ತಿನ್ನು. ಆದ್ರೆ ನಮಗೆ ಇಂಥದ್ದು ಮಿರ್ಚಿ ಬಜ್ಜಿ ಏನಾರು ಸಿಗ್ತಾವಲ್ಲೇ ಇಲ್ಲಿ? ಯಮ್ಮ, ನಿಮಗೆ ಗೋಬಿ ಮಂಚೂರಿ ಕೊಡಿಸ್ತೀನಂತ. ಬರೀ ಇಲ್ಲಿ ಮಸ್ತ್ ಮಾಡ್ತಾರಂತ ಗೋಬಿ ಮಂಚೂರಿನ, ನೀವು ಅದನ್ನು ತಿನ್ನಂತ್ರಂತ. ಸರಿನಾ ಯಮ್ಮ? ಏನು ಬೇಗವ್ರವ? ಪಾಪ ಹುಡುಗರು ಏನೋ ಆಸೆ ಪಟ್ಟವು, ತಿನ್ಲಿ ಬಿಡ್ಬೇ. ನಮ್ಗೇನದೇನೋ ಗೋಬಿ ಮಂಚೂರಿನಿ ಏನೋ ತರಿಸ್ತೀನಿ ಅಂತಂದಲ್ಲ, ನಾವು ಅದನ್ನು ತಿಂದ್ರಾತು. ಇವರಿಗೆಲ್ಲ ಏನೇನು ಇಷ್ಟ ಅದನ್ನ ತಿಂತಾರೆ ತಗೋಬೇ. ಪಾಪ ಮತ್ತು ಇಲ್ಲಿ ತನಕ ಬಂದಾರ, ಇಲ್ಲಿ ಏನು ಇಷ್ಟ ಅದನ್ನು ತಿನ್ನಲಿ. ಊರಾಗಂತೂ ಇವನ್ನೆಲ್ಲ ತಿನ್ನೋಕ್ಕಾಗಂಗಿಲ್ಲ. ಇವರು ಇಲ್ಲಾರ ಬಂದಾಗ ತಿನ್ಲಿ ಬಿಡು, ಹೌದಿಲ್ಬೇ? ನೀನು ಹೇಳೋದು ಸರಿನೇ ಐತಿ. ಆಯ್ತು ತಗೋ, ಅವ್ರಿಗೆ ಹೆಂಗೆ ಇಷ್ಟ ಅದನ್ನೆಲ್ಲ ತಿನ್ನಲಿ. ನಮಗೆ ಬೇಕಾರೆ ಇದೇನೋ ಗೋಬಿಯನ್ನು ಏನಾರು ತರಿಸ್ತೀನಿ ಅಂದಾರಲ್ಲ, ಅದನ್ನ ತಿಂದ್ರಾತು ತಗೋ. ಸವಿತಕ್ಕ ನಡಿ, ನನಗಂತೂ ಪಿಜ್ಜಾ ತಿನ್ಬೇಕಂತ ಭಾಳ ಆಸೆ ಆಗ್ಬಿಟ್ಟೈತಿ. ನಡಿಯಕ್ಕ, ಪಿಜ್ಜಾನ ಆರ್ಡ್ರ್ ಮಾಡೋಣ. ಸರಿ ಬರ್ರಿ. ಹಂಗಾರ ಇನ್ನು ಉಳ್ಕಿದಾರ ಅಲ್ಲೇ ಅದಾರಲ್ಲ, ಸೊಕಾಸ್ ಬರಾಕುಂತಾರನ ಅವ್ರು. ಸವಿತಾ, ನೀವ್ರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗುವ, ನಾ ಅವ್ರನ್ನೆಲ್ಲ ಕರ್ಕೊಂಡು ಬರ್ತೀನಂತ. ಸರಿ ಆತ್ರಿ ಅಕ್ಕಾರ. ಬಾ ಮಾನಸ, ಬರ್ರಿ ಎಲ್ಲರೂ ನಾ ಹೋಗೋಣ. ನೀನು ಹೋಗ್ಬೇಯಮ್ಮ, ಕರ್ಕೊಂಬರ್ತೀನಿ ನಾನು ಅವ್ರನ್ನ. ಇರ್ಲಿ ತಡಿ, ಪಾಪ ಬರಲಿ, ಅವರು ಒಟ್ಟಿಗೆ ಹೋದ್ರಾತು. ಇವೇನೋ ವಯಸ್ಸಿನ ಹುಡುಗರು ಏನೋ ತಿನ್ಬೇಕಂತ ಅಂತವು, ನಮಗಂತೂ ಅವೆಲ್ಲ ಬಗೆಹರಿಯಂಗಿಲ್ಲ. ನಮ್ಮ ಹಲ್ಲಿಗೆಲ್ಲ ಅವರ ತಿನ್ಲಿ ಪಾಪ, ಹೌದಿಲ್ಲ? ಹ್ಞೂ ಬೇಯಮ್ಮ, ಪಾಪ ಏನೋ ಆಸೆ ಪಟ್ಟಾವ, ತಿನ್ಕೊಲತ್ತ, ಇರ್ಲಿ ಬಿಡು. ನಮಗೇನು ಎಂಥದಾದ್ರೂ ನಡೀತೈತಿ, ಏನೋ ಒಂದು ತಟಕ್ಕೆ ತಿಂದು ಜೈ ಅಂದ್ಬಿಟ್ರೆ ಆತತ್ತಾಗ. ಅಷ್ಟೇ ಮಾಡಿದ್ರಾತು. ಬರ್ಲಿ ತಡಿ, ಇವ್ರು ಬಂದಮೇಲೆ ನಾ ಹೋದ್ರಾತು. ಮೆಲ್ಲಕ್ಕೆ ಬರ್ರಿ, ಮೆಲ್ಲಕ್ಕೆ.